ಸರ್, ಇದು ನನಗೂ ಮಾಹಿತಿ ಇರಲಿಲ್ಲ ಈ ಥರ ಘಟನೆ ನಡೀತಾ ಇದೆ ಅಂತ. ನಾನು ಪಂಚಾಯತಿಗೆ ಬರುವಾಗ ಏಕಾಏಕಿ ಜನಸಂಖ್ಯೆ ಇಲ್ಲಿ ಬೀಡು ತುಂಬ ತುಂಬಿತ್ತು. ಆದರೆ ಅದು ನಮ್ಮ ಉಪಾಧ್ಯಕ್ಷರ ಮಗ ಮತ್ತು 3-4 ಜನ ಸದಸ್ಯರು ಸೇರಿಕೊಂಡು ಯಾಕೆ ಈ ಥರ ಮಾಡಿಸಿದ್ರು ಅಂತ ನನಗೂ ಅರ್ಥ ಆಗಿಲ್ಲ. ಬಟ್ ಅವರು ಹಿಂದಿನ ದಿನ ಯಾವುದೋ ಪಾಣಿನ ಒಂದು ತೋರಿಸ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು NOC ಬೇಕಾಗಿತ್ತು ಗೋಡೌನ್ಗೆ ಅಂತ ಕೇಳಿದ್ರು. ನಾನು ಅದು ಪಾಣಿ ಮೇಲೆ ಗೋಡೌನ್ಗೆಲ್ಲ ಕೊಡೋಕ್ಕೆ ಅವಕಾಶ ಇಲ್ಲ, ಅದು ಬೇರೆ ಗೋಮಾಳದ ಇನ್ನೂ ತೋಡಿ ಆಗಿದೆಯೋ ನನಗೂ ಮಾಹಿತಿ ಇಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟಾಗಿ ಗಮನ ಹರಿಸಿಲ್ಲ. ನಾನು ಕಾನೂನು ಬಾಹಿರ ಕೆಲಸ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗಿದ್ದೆ. ಆ ಒಂದು ಕೋಪ ಏನೋ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಮೇಲೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಡೆತ್ ಸರ್ಟಿಫಿಕೇಟಿಗೆ ಆಗಲಿ ಖಾತೆಗಾಗಲಿ ಪ್ರತಿಯೊಂದಕ್ಕೂ ದುಡ್ಡು ತಗೊಳ್ಳದೆ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಭ್ರಷ್ಟಾಚಾರಿ ಅಂತ ನನ್ನ ಮೇಲೆ ಆರೋಪ ಹೊರಿಸಿ ಕೂಗಿದ್ರು, ಧಿಕ್ಕಾರಕ್ಕೆ ಹೋಗಿದ್ರು. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಲಂಚದ ಆಸೆಗೆ ಆಮಿಷಕ್ಕೆ ಒಳಗಾದವಳಲ್ಲ. ನನ್ನ ಡ್ಯೂಟಿ, ಸರ್ಕಾರದ ಡ್ಯೂಟಿ ನನಗೆ ಮುಖ್ಯ ಹೊರತು ಲಂಚ ಅಲ್ಲ. ನಾನು ಯಾವುದೇ ಲಂಚಕ್ಕೆ ಆಸೆ ಪಟ್ಟಿಲ್ಲ, ಯಾರ ಹತ್ರನೂ ಯಾವ ಲಂಚನೂ ಇಸ್ಕೊಂಡಿಲ್ಲ. ಅವರು ಸುಮ್ಮನೆ ನನ್ನ ಮೇಲೆ ನಿಲ್ಲಿಸಲ್ಲದ ಆರೋಪ ಮಾಡಿದ್ದಾರೆ. ಬೇಕಿದ್ರೆ ಆ ಬಗ್ಗೆ ತನಿಖೆ ಆಗಲಿ, ಯಾರಿಂದ ಯಾರಿಗೆ ಹೋಗಿದೆ, ಯಾರು ತಗೊಂಡಿದ್ದಾರೆ ಅಂತ ಏನಾದರೂ ಆ ಥರ ಇದ್ದರೆ. ನಾನಂತೂ ಯಾವುದೇ ದುಡ್ಡು ಲಂಚಕ್ಕೆ ಕೈ ಒಡ್ಡಿಲ್ಲ, ಯಾವುದೇ ಕೆಲಸನೂ ಲಂಚಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಮೇಲಾಗಿ ಡೆತ್ ಸರ್ಟಿಫಿಕೇಟ್ ಅನ್ನುವಂತಹ ಇದು ನನ್ನ ವ್ಯಾಪ್ತಿಗೆ ಬರ್ತಾ ಇಲ್ಲ. ಅದೇನಿದ್ರೂ ಕಾರ್ಯದರ್ಶಿ, ಅದಕ್ಕೆ ಜನನ ಮರಣ ನೋಂದಣಾಧಿಕಾರಿಗಳಿರ್ತಾರೆ. ಆಮೇಲೆ ಏಕಾಏಕಿ PDO ಒಬ್ಬರೇನೆ ಯಾವುದೇ ಖಾತೆನೂ ಮಾಡೋಕ್ಕಾಗಲ್ಲ. ಪ್ರತಿ ಹಂತನೂ ಇರುತ್ತೆ ಅದಕ್ಕೆ. SDA, ಸೆಕ್ರೆಟ್ರಿ, PDO, EO, ಅಧ್ಯಕ್ಷರು, ರೆಸೊಲ್ಯೂಷನ್ನು, ಬಾಡಿ ಮೀಟಿಂಗು ಅಂತ ಎಲ್ಲ ಪ್ರತಿ ಹಂತ ಇರುತ್ತೆ. ಈ 2 monthsಲ್ಲಿ ಇತ್ತೀಚೆಗೆ ರೆವೆನ್ಯೂ ಖಾತಾ ಅಂತ ಅಪ್ಡೇಷನ್ ಬಂದಿರೋದ್ರಿಂದ ಯಾವ ಖಾತಾನೂ ಈ ಯಾವ ಪಂಚಾಯಿತಿಯಲ್ಲೂ ನಡೀತಾ ಇಲ್ಲ. ವೆಬ್ಸೈಟ್ ಇನ್ನೂ ಅಪ್ಡೇಟ್ ಆಗೋದು ಬಾಕಿ ಇದೆ. ಬಟ್ ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಜನರನ್ನು ಕರೆಸಿ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಲಿಪಶು ಮಾಡಿದ್ದಾರೆ, ಮಾನ ಮರ್ಯಾದೆ ಹರಾಜು ಮಾಡಿದ್ದಾರೆ ಜನಗಳ ಮುಂದೆ. ನಾನು ಯಾವುದೇ ಆ ಥರ ಅವ್ರು ಹೇಳಿದ ಥರ ಯಾವ ತಪ್ಪು ಮಾಡಿಲ್ಲ. ನನ್ನನ್ನು ಸುಮ್ಮನೆ ಈ ಥರ ಮಾನ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿ ನನ್ನ ಪ್ರತಿಭಟನೆ ಮಾಡಿ ನನ್ನ ಆಚೆ ಕಳಿಸ್ಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ ಇತ್ತು. ಲಾಸ್ಟು ಇನ್ನೊಂದು 20 days ಒಳಗಡೆ ನನ್ನ ಆಚೆ ಕಳಿಸಿದ್ರೆ ಅವರಿಗೆ ಯಾವುದೋ ಒಂದು ಘನವಾದ ಕೆಲಸ ಮಾಡೋದಿರುತ್ತೆ ಪಂಚಾಯಿತಿ ಒಳಗಡೆ. ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ ನನ್ನನ್ನು ಆಚೆ ಕಳಿಸಿದ್ರೆ ಅವ್ರ ಕೆಲಸಗಳೆಲ್ಲ ಈಸಿ ಆಗ್ತವೆ ಅನ್ನೋ ಒಂದು ಉದ್ದೇಶದಿಂದ ಅವರು ಲಾಸ್ಟ್ ಮೂಮೆಂಟಲ್ಲಿ ಗಲಾಟೆ ಮಾಡಿರಬೇಕು ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಾಗ್ತಿಲ್ಲ ಯಾಕೆ ಆ ಥರ ತಪ್ಪುಗಳಾಗಿ ಈ ಥರ ಗಲಾಟೆ ಮಾಡಿದ್ದಾರೆ. ನಾನು ಅಂಥ ತಪ್ಪುಗಳು ಏನು ಪಂಚಾಯಿತಿಯಲ್ಲಿ ಮಾಡಿದ್ದೀನಿ, ಭ್ರಷ್ಟಾಚಾರ. ಆಮೇಲೆ ಅವ್ರು ಹೇಳ್ತಿದ್ದಾರೆ ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡ್ತಿಲ್ಲ ಅಂತ. ನಾನು ಬಂದಿಂದಾಗಿಂದ ಇಲ್ಲಿ ಮೀಟಿಂಗಲ್ಲಿ ಏನು ರೆಸೊಲ್ಯೂಷನ್ ಆಗಿದೆ ಆ ಕಾರ್ಯಗಳು ಎಲ್ಲನೂ ನಿಯಮಾನುಸಾರ ನಾನು ಪರಿಶೀಲಿಸಿ ಕ್ರಮ ಕೈಗೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನನ್ನ ಹಂತದಲ್ಲಿ ಯಾವುದೂ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ. ನಾನು ನನ್ನ ವ್ಯಾಪ್ತಿಗೆ ಬರತಕ್ಕಂತಹ ಕೆಲಸದಲ್ಲಿ ಯಾವುದೇ ಅಸಡ್ಡೆನೂ ತೋರಿಲ್ಲ, ದುರ್ವರ್ತನೆ ನಾನು ನಡ್ಕೊಂಡಿಲ್ಲ. ನಯ ವಿನಯವಾಗಿ ನನ್ನ ವ್ಯಾಪ್ತಿಯೊಳಗಡೆ ಏನು ಮಾಡ್ಬೋದು ಅಷ್ಟು ಮಾತ್ರ ನಾನು ಮಾಡಿದ್ದೀನಿ ಸರ್. ಈ ಗಲಾಟೆ ಏನಕ್ಕೆ ನಡೆದಿದೆ ಅಂತ ನನಗೆ ನಿಜವಾಗೂ ಅರ್ಥ ಆಗ್ತಾ ಇಲ್ಲ. ಅವರು NOC ಕೇಳಿದ್ದಕ್ಕೆ ಕೊಟ್ಟಿಲ್ಲ ಅಂತನೋ ಅಥವಾ ನನ್ನ ಕೈಲಿ ನನ್ನ ಉಳಿಸ್ಕೊಂಡ್ರೆ ಅವರಿಗೆ ಯಾವುದಾದ್ರೂ ಕೆಲಸ ಆಗಲ್ಲ ಅಂತ ಯಾವುದಿದೆಯೋ ಅದನ್ನು ಮಾಡಿಸ್ಕೋಬೇಕು ಅಂತ ಇತ್ತು, ಅದನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ದಾರೋ ಅಂತ ನನಗೆ ಗುಮಾನಿ ಇದೆ ಸರ್. ಅದು ಅವರನ್ನೇ ಕೇಳಬೇಕು. 2 ವರ್ಷದಿಂದಲೂ ಏನು ನಮ್ಮ ವಿರುದ್ಧವಾಗಿ ಏನೂ ಯಾವತ್ತೂ ಎಲ್ಲೂ ಪ್ರತಿಭಟನೆ ಆಗಲಿ ಏನೂ ಮಾಡಿಲ್ಲ, ಇವಾಗ ಮಾಡಿದ್ದಾರೆ. ಬೇಕಿದ್ರೆ ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಯಾವುದಾದ್ರೂ ಲೋಪ ಇದೆಯಾ, ನಾನೇನಾದರೂ ಮಾಡ್ತಿದ್ದೀನಿ ಅಂತ ನೀವು ಉಳಿದ ಸದಸ್ಯರುಗಳು ಅಧ್ಯಕ್ಷರ ಹತ್ರನೂ ಕೇಳ್ಕೋಬೋದು ಏನಾದರೂ ಇದ್ದರೆ.
ಬಟ್ ನಾನು ಯಾವುದೇ ತಪ್ಪುಗಳಾಗಲಿ, ಯಾವುದೇ ಅವರು ಹೇಳುವಂತಹ ಆ, ಗಂಭೀರವಾದಂತಹ ಆರೋಪಕ್ಕೆ ನಾನು ಆರೋಪ ಮಾಡುವಂಥ ಕೆಲಸಗಳು ಯಾವುದೂ ಮಾಡಿಲ್ಲ. ಏನು ದಾಖಲೆ ಇದೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಯಾವ ದಾಖಲೆ ಏನು ಎತ್ತ ಲೋಪ ಆಗಿದೆ ಅದು ಜನರ ಮುಂದೆ ಅವರು ಆ ಥರ ಒಂದು ಏನು ಕೆಟ್ಟ ಅಭಿಪ್ರಾಯ ಬರುವ ಥರ ಮಾಡೋಕ್ಕೋಸ್ಕರ ಮಾಡಿದ್ದೇ ವಿನಃ ಅಂಥದ್ದು ಯಾವುದಾದ್ರೂ ಇದ್ರೂ ಕೂಲಂಕುಷವಾಗಿ ತನಿಖೆ ಮಾಡಿಸ್ಕೊಳ್ಳಿ ಬೇಕಿದ್ರೆ. ನಾನು ಯಾವುದಕ್ಕೂ ಬದ್ಧ ಇದ್ದೀನಿ. ನನ್ನ ಕಡೆಯಿಂದ ನಾನು ತಿಳಿದ ಹಾಗೆ ಕಾರ್ಯವ್ಯಾಪ್ತಿಯೊಳಗಡೆ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ಮಾಡಿದ್ದೀನಿ ನಿಯಮಾನುಸಾರ. ಜನಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮದು ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಡೈರೆಕ್ಟಾಗಿ ಪಂಚಾಯತಿಗೆ ಬಂದು ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಏನಿದೆ ಆ ಕೆಲಸನ ನಿಗದಿತ ಸಮಯದೊಳಗಡೆ ಮಾಡಿಕೊಡೋಕ್ಕೆ ಸದಾ ಸಿದ್ಧ. ಯಾವುದೇ ಲಂಚ ಆಗಲಿ ಯಾರಿಗೂ ಏನೂ ಕೊಡಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆ ಸರ್ಕಾರದ ಕೆಲಸ ಖಂಡಿತ ನಿಯಮಾನುಸಾರ ಆಗುತ್ತೆ.